ಕಲಬುರಗಿಯಲ್ಲಿ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ವತಿಯಿಂದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ನಗರದ ಯಲ್ಲಮ್ಮ ದೇವಸ್ಥಾನ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮವನ್ನು ಮಾಜಿ ಗೃಹ ಸಚಿವರು ಡಾಕ್ಟರ್ ಪಿಜಿಆರ್ ಸಿಂಧ್ಯಾ ಉದ್ಘಾಟಿಸಿದರು. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಎಂಜಿ ಮೂಳೆ, ಡಾಕ್ಟರ್ ದಿನಕರ್ ಮೋರೆ ಹಾಗೂ ಕ್ಷತ್ರಿಯ ಮರಾಠ ಪರಿಷತ್ ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾದ ಆರ್ಬಿ ಜಗದಾಳೆ, ರಮೇಶ್ ಚಿಚಕೋಟೆ ಸೇರಿದಂತೆ ಹಲವು ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಶಿವ ಛತ್ರಪತಿ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಲಾಯಿತು. ಅಲ್ಲದೆ ಸಮಾಜದ ಹಿರಿಯರು ಹಾಗೂ ವಿಶಿಷ್ಟ ಸಾಧಕರನ್ನು ಗೌರವಿಸಲಾಯಿತು. ಇದೇ ವೇಳೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ 85% ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿನಿಯರನ್ನು ಸತ್ಕರಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ಬ್ರಿಟಿಷರ ಕಾಲದಲ್ಲಿ ನಮ್ಮಲ್ಲಿದ್ದಂಥ ಜನಪರವಾಗಿರ್ತಕ್ಕಂಥ ರಾಜರು ಅಂತ ಹೇಳಿದ್ರೆ ಕೊಲ್ಲಾಪುರದ ಶಾಹು ಮಹಾರಾಜರು ಕೇವಲ ರಾಜ್ಯವನ್ನು ಆಳ್ತಕ್ಕಂಥ ಕೆಲಸ ಮಾಡಲಿಲ್ಲ. ಅವರು ಸಾಮ್ರಾಜ್ಯವನ್ನು ಗೆಲ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಅವರು ಸಮಾಜದ ಸುಧಾರಣೆಗೋಸ್ಕರ, ಸಮಾನತೆಗೋಸ್ಕರ ಹೋರಾಟ ಮಾಡಿದಂಥವರು ಶಾಹು ಮಹಾರಾಜರು. ಅದಾದ ನಂತರದ ದಿನಗಳಲ್ಲಿ ಬರೋಡಾದ ಸಯಾಜಿ ರಾವ್ ಗಾಯಕ್ವಾಡ್ ಅವರು, ಶಾಹು ಮಹಾರಾಜರು ಮತ್ತು ಸಯಾಜಿರಾವ್ ಗಾಯಕ್ವಾಡ್ ಅವರು ಈ ಸಂವಿಧಾನದ ಅಡಿಯಲ್ಲಿ ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಈ ದೇಶದಲ್ಲಿ ಸಮಾನತೆ ಕೊಡತಕ್ಕಂಥ ಆರ್ಥಿಕ ಮತ್ತು ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಶಿಕ್ಷಣ ಕೊಡಲಿಕ್ಕೆ ಭಾರತದಲ್ಲಷ್ಟೇ ಅಲ್ಲ ವಿದೇಶಕ್ಕೆ ಕಳಿಸಿ ಹಣವನ್ನು ಕೊಟ್ಟು ನಮ್ಮ ದೇಶದಲ್ಲಿ ಒಬ್ಬ ಪ್ರತಿಭಾವಂತನನ್ನು ಕೊಡ್ತಕ್ಕಂಥ ಕೆಲಸವನ್ನ ಇವರಿಬ್ಬರು ಮಹಾರಾಜರು ಮಾಡ್ತಾರೆ. ಯಾವುದೇ ಒಬ್ಬ ದಲಿತ ಸಂಘಟನೆ ಆಗಲಿ, ದಲಿತ ನಾಯಕರಾಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ತೆಗೆದುಕೊಳ್ಳದೆ ಅವರು ರಾಜಕೀಯವಾಗಿ ಉದಾಹರಣಕ್ಕೂ ಸಹಿತ ಆಗಲಿಲ್ಲ. ಅಂತ ಒಬ್ಬ ಮಹಾನ್ ವ್ಯಕ್ತಿ ಅನೇಕರಿಗೆ ತಪ್ಪು ಕಲ್ಪನೆ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಎಸ್ಸಿಗಳಿಗೆ ಮಾತ್ರ ಮೀಸಲಾತಿಯನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ರು. ನಮಗೆ 2A ಕೊಡಲಿಲ್ಲ, ನಮಗೆ 2B ಕೊಡಲಿಲ್ಲ, ನಮ್ಗೆ ಆಗಲೇಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಎಸ್ಸಿ ಜನಾಂಗಕ್ಕಷ್ಟೇ ಮೀಸಲಾತಿ ಕೊಟ್ಟಿದ್ದು. ಯಾವ ಜನಾಂಗದಲ್ಲಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಸಾಮಾಜಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವರನ್ನ ಮೇಲೆ ತರಲಿಕ್ಕೆ ಬೇಕಾಗಿರ್ತಕ್ಕಂಥ ಸಂವಿಧಾನದ ಉಲ್ಲೇಖವನ್ನು ಮಾಡ್ತಾರೆ. ಇಷ್ಟೇ ಅವರ ಸಾಧನೆಗಳು ಅಲ್ಲ. ಈ ತತ್ವ ಅವರಿಗೆ ಎಲ್ಲಿಂದ ಬಂತು ಇದನ್ನ ನಾವು ತಿಳ್ಕೊಂಡು ಅಂಬೇಡ್ಕರ್ ಅವರು ಶಿವಾಜಿ ಮಹಾರಾಜರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ನಾವು ಉಲ್ಲೇಖ ಮಾಡಬೇಕು. ಶಿವಾಜಿ ಮಹಾರಾಜರು ಹುಟ್ಟದೆ ಹೋಗಿದ್ದರೆ ಇದು ಒಂದು ದೇಶವಾಗ್ತಾ ಇರಲಿಲ್ಲ ಅನ್ನೋ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್. ಕರ್ನಾಟಕ ಕ್ಷೇತ್ರೀಯ ಮರಾಠ ಪರಿಷತ್ ಕಲಬುರಗಿ ಘಟಕವು ಇಂದು ಪ್ರಶಸ್ತಿ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಿಕೊಂಡಿತ್ತು. ಈ ಸಮಾರಂಭಕ್ಕೆ ನಮ್ಮ ಹಿರಿಯರು ಮತ್ತು ಮಾಜಿ ಗೃಹ ಸಚಿವರು ಹಾಗೂ ರಾಜ್ಯ ಮುಖ್ಯ ಆಯುಕ್ತರು, ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ರಾಜ್ಯಾಧ್ಯಕ್ಷ ಸುರೇಶ್ ಸಾಟೆ ಅವರು ಮತ್ತು MG ಮುಳೆಯವರು, ಡಾಕ್ಟರ್ ದಿನಕರ್ ಮೋರೆ ಅವರು ಮತ್ತು ಅನೇಕ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವಾರು ರೀತಿಯ ಪ್ರಶಸ್ತಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಸತ್ಕಾರ ಮಾಡಿರುವುದು ನಾವೆಲ್ಲರೂ ಕಾಣುತ್ತೇವೆ. ಅತ್ಯಂತ ವಿಜೃಂಭಣೆಯಿಂದ ಆಗಿರೋಂಥ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಂದು ವಿಶ್ವಕಂಡ ಅಪ್ರತಿಮ ನಾಯಕ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜವರ ಪಟ್ಟಾಭಿಷೇಕ ದಿನದ ಮಹೋತ್ಸವದ ನಿಮಿತ್ತವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಯಿತು. ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮೆಲ್ಲರಿಗೆ ಆದರ್ಶವಾದಿಗಳು. ಅವರ ನಮಗೆ ಮರಾಠ ಸಮಾಜಕ್ಕೆ ದೇವರು. ಆ ದೇವರ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ, ಕಲಬುರಗಿ ಸಮಾಜದ ಮರಾಠರು ಎಲ್ಲರೂ ಆಗಮಿಸಿ ಅವರಿಗೆ ಸತ್ಕಾರ ಮತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಕ್ಕಾಗಿ ಎಲ್ಲ ಮರಾಠ ಸಮಾಜದವರಿಗೆ
ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪ್ರತಿಯೊಬ್ಬರಿಗೆ ಇಲ್ಲಿ ಸನ್ಮಾನ ಮಾಡಿದ್ದು, ಅದರಂತೆ ನನಗೂ ಕೂಡ ಶಿವಛತ್ರಪತಿ ಎಂಬ ಪುರಸ್ಕಾರವನ್ನು, ಪ್ರಶಸ್ತಿಯನ್ನು ನನ್ನ ಸಮಾಜದವರು ನನಗೆ ನೀಡಿದ್ದಾರೆ. ಇವತ್ತು ನನಗೆ ನಾ ಮಾಡಿದಂಥ ಕಾರ್ಯಕ್ರಮ ಒಂದು ಜವಾಬ್ದಾರಿ ಇತ್ತು, ಆದರೆ ನಮ್ಮ ಸಮಾಜದವರು ನನ್ನ ಮೇಲೆ ಬಹಳಷ್ಟು ಜವಾಬ್ದಾರಿಯನ್ನು ಹೊತ್ತಿಸಿದ್ದಾರೆ. ಈ ಪ್ರಶಸ್ತಿಯನ್ನು ನೀಡಂತ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ. ನನ್ನ ಜೊತೆಗೆ ಶಿವ ಮತ್ತು ಛತ್ರಪತಿ, ಶಿವಛತ್ರಪತಿ ಎಂಬ ಪ್ರಶಸ್ತಿಯನ್ನು ನೀಡಿದ್ದಕ್ಕಾಗಿ ನಮ್ಮ ಸಮಾಜದ ಪ್ರತಿಯೊಬ್ಬರಿಗೆ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಡಾಕ್ಟರ್ PGR ಸಿಂಧ್ಯಾ, ಡಾಕ್ಟರ್ ದಿನಕರ್ ಮೋರೆಯವರು, MG ಮುಳೆಯವರಿಗೂ ಮತ್ತು ವಿಶೇಷವಾಗಿ ನಮ್ಮ RB ಜಗದಾಳಿಯವರಿಗೂ ಮತ್ತು ನಮ್ಮ ಕಾರ್ಯದರ್ಶಿಗಳಾದ ರಾಜು ಕಾಕಡೆಯವರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನನಗೆ ಈ ಪ್ರಶಸ್ತಿ ನೀಡಿದ್ದಕ್ಕಾಗಿ ಬಹಳ ಸಂತೋಷವಾಗಿದೆ ಮತ್ತು ನನ್ನ ಮೇಲೆ ಮತ್ತಷ್ಟು ಜವಾಬ್ದಾರಿಗಳನ್ನು ಹೆಚ್ಚಾಗಿವೆ ಅಂತ ಈ ಮೂಲಕ ತಮ್ಮ ಎಲ್ಲರಿಗೆ ಹೇಳಲು ಬಯಸುತ್ತೇನೆ. ಮತ್ತೊಮ್ಮೆ ನಮ್ಮ ಸಮಾಜಕ್ಕೆ ನಾನು ಚಿರಋಣಿಯಾಗಿ ಕೆಲಸವನ್ನು ಮಾಡುತ್ತೇನೆ. ಈ ಪ್ರಶಸ್ತಿಯ ಸ್ಥಾನಮಾನವನ್ನು ಉಳಿಸುತ್ತೇನೆ ಎಂದು ತಮ್ಮೆಲ್ಲರಿಗೆ ಈ ಮೂಲಕ ಹೇಳಲು ಬಯಸುತ್ತೇನೆ. ಧನ್ಯವಾದಗಳು. ಸಿಂಧ್ಯಾ ಅವರಿಗೆ ನಮ್ಮ ಕಲಬುರಗಿ ವಿಶ್ವವಿದ್ಯಾಲಯವು ಡಾಕ್ಟರೇಟ್ ಪದವಿಯನ್ನು ನೀಡಿದ್ದಕ್ಕಾಗಿ ಅವರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳನ್ನು ಹಾಗೂ ನಮ್ಮವರನ್ನು ಸನ್ಮಾನ ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇದೇ ಮೊದಲನೇ ಸಲ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಸಾಧಾರಣವಾದಂಥ ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮ ಮಾಡುವುದರಿಂದ ಒಂದು ಮೂಲಭೂತವಾದಂಥ ಉದ್ದೇಶ ಇದೆ. ಅದು ಏನು ಅಂದರೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ದಿವಸ ಇವತ್ತು. ಆ ಪಟ್ಟಾಭಿಷೇಕ ದಿವಸ ಅಂದರೆ ಅದು ಸಂಪೂರ್ಣವಾದಂಥ ಸ್ವತಂತ್ರ ಇರತಕ್ಕಂಥ ದಿವಸ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ತಾವು ಕೂಡ ಶಿವಾಜಿ ಮಹಾರಾಜರಂತೆ ಛಲ ಮಾಡಿ ತಾವು ಕೂಡ ನಿಮ್ಮ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನತಕ್ಕಂಥ ಏಕೈಕ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ PGR ಸಿಂಧ್ಯಾ ಅವರನ್ನು ಹಾಗೂ ಕಲ್ಯಾಣದ ನಮ್ಮ ಮುಳೆ ಅವರನ್ನು ಕರೆಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಕಂಪ್ಯೂಟರ್ ಯುಗ ಅಲ್ಲ, ಇದು ಕಲಿಯುವ ಯುಗ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂದುಕೊಂಡಾಗ ನಿಮ್ಮ ಎಲ್ಲ ಕೆಲಸಗಳು ಸಾಧ್ಯವಾಗುತ್ತೆ ಅನ್ನತಕ್ಕಂಥ ಒಂದೇ ಒಂದು ಮಾತನ್ನು ಹೇಳುವುದರ ಜೊತೆಗೆ ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ಕಳಕಳಿಯ ಮನವಿ, ನೀವು ನಿಮ್ಮ ಪೋಷಕರಿಗೆ, ನಿಮ್ಮ ಪಾಲಕರಿಗೆ ಏನಾದರೂ ಕೊಡುಗೆ ನೀಡಬೇಕು ಅನ್ನತಕ್ಕಂಥ ಆಸೆ ಅಭಿಲಾಷೆ ಇದ್ದರೆ ಅದು ಒಂದೇ ಒಂದು ಕೊಡುಗೆಯನ್ನು ನೀವು ನಿಮ್ಮ ತಂದೆ ತಾಯಿಗಳಿಗೆ ಕೊಡಬೇಕು. ಅದು ಏನು ಅಂದರೆ, ಯಾವ ಓಣಿಯಲ್ಲಿ ನಿಮ್ಮ ತಂದೆ ಇರ್ತಾನೆ, ಯಾವ ಓಣಿಯಲ್ಲಿ ನಿಮ್ಮ ತಾಯಿ ಇರ್ತಾಳೆ, ಯಾವ ಊರಿನಲ್ಲಿ ನಿಮ್ಮ ತಂದೆ ತಾಯಿಗಳಿರ್ತಾರೆ, ಆ ಓಣಿಯಲ್ಲಿ ನಿಮ್ಮ ತಂದೆ ತಾಯಿಗಳನ್ನು ಗೋಡೆತ್ತಿ ನಡೆಯುವಂತೆ ಮಾಡಿ ಅವರಿಗೆ ಗೌರವ ಕೊಟ್ಟರೆ ಸಾಕು. ಅದಕ್ಕಿಂತ ಬಹುದೊಡ್ಡದಾದಂಥ ಕಾಣಿಕೆ ಮತ್ತೊಂದಿಲ್ಲ. ಇಂಥ ಕಾಣಿಕೆಯನ್ನು ನಮ್ಮ ಮಕ್ಕಳು ಕೊಡಬೇಕು ಅನ್ನತಕ್ಕಂಥ ಕಳಕಳಿಯ ಮನವಿಯನ್ನು ಮಾಡುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ಮತ್ತು ಕಲಬುರಗಿ ಜಿಲ್ಲೆಯ ಕ್ಷತ್ರಿಯ ಮರಾಠ ಸಂಘದ ಅಧ್ಯಕ್ಷತೆ ವತಿಯಿಂದ ಆಯೋಜಿಸಿದಂತಹ ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಸಲ್ಲಿಸಿದಂಥ ಸೇವೆಯನ್ನು ಗುರುತಿಸಿ ಅವರಿಗೆಲ್ಲ ಸನ್ಮಾನ ಮಾಡಿದ್ದಕ್ಕಾಗಿಯೂ ಮತ್ತು SSLC ಮತ್ತು PUC ಪರೀಕ್ಷೆಯಲ್ಲಿ 85% ಹೆಚ್ಚು ಅಂಕಗಳನ್ನು ಗಳಿಸಿದಂತಹ ಸಮಾಜದ ಮಕ್ಕಳಿಗೆ ಗುರುತಿಸಿ ಸನ್ಮಾನಿಸಿದ್ದಕ್ಕಾಗಿ ನಾನು ಸಮಾಜದ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದೇ